ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಅರಶಿನ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫೇಸ್ ಪ್ಯಾಕಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಅದಕ್ಕೆ 1 ಸ್ಪೂನಷ್ಟು ಮೊಸರು, 1 ಸ್ಪೂನಷ್ಟು ಜೇನುತುಪ್ಪ, 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೋತಾ ಇದ್ದೀನಿ. ಮೊಸರು ಬಂದು ಗಟ್ಟಿ ಇರಬೇಕು, ನೀರಿನ ಅಂಶ ಎಲ್ಲ ಇರಬಾರ್ದು. ಅದಕ್ಕೆ ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಅದೊಂದು ಕ್ಯಾಪ್ಸೂಲ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ ಬಂದು ಫೇಸ್ ವಾಶ್, ಚೆನ್ನಾಗಿ ಫೇಸ್ ವಾಶ್, ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಈ ಪೌಡರ್ ಮಾಡಿರೋ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕಾಗುತ್ತೆ. ನಮಗೆ ಇನ್ನೂ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಬೇಕು ಅಂತ ಅಂದು ಒಂದು 5 ನಿಮಿಷ 10 ನಿಮಿಷ ಫ್ರೀಜಲ್ಲಿಟ್ಟು ಯೂಸ್ ಮಾಡಿದರೆ ಸ್ಕಿನ್ಗೆ ಇನ್ನೂ ಸ್ವಲ್ಪ ಫ್ರೆಶ್ನೆಸ್ಸು ಆಗಲಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಕೂಲಿಂಗ್ನೆಸ್ ಆಗಲಿ ಸಿಗುತ್ತೆ. ಫಸ್ಟು ಸ್ವಲ್ಪ ಫೇಸಿಗೆ ಮಸಾಜ್ ಮಾಡ್ತಾ 2ರಿಂದ 3 ನಿಮಿಷ ಚೆನ್ನಾಗಿ ಫೇಸಿಗೆ ಮಸಾಜ್ ಮಾಡ್ತಾ ಫೇಸಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ವಿಟಮಿನ್ ಇಯಿಂದ ಏನು ಯೂಸ್ ಐತೆ ಅಂತ ಅಂದರೆ, ವಿಟಮಿನ್ ಇ ಫೇಸಿಗೆ ಹಾಕಿದ್ರೆ ಹೇರ್ ಬರಲ್ವಾ ಅಂತ ಕೇಳಿದ್ರೆ ಖಂಡಿತ ಬರೋದಿಲ್ಲ. ನಮ್ಮ ಸ್ಕಿನ್ ಕಲರ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ಯಾಕ್ ಜೊತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಫೇಸ್ ಪ್ಯಾಕು. ನೆಕ್ಸ್ಟು ಬಂದು ವಾರಕ್ಕೆ 2 ಸತಿ ಯೂಸ್ ಮಾಡಿ ಸಾಕು. ಒಂದು ವಾರ ಆಮೇಲೆ ಬಂದು ಇದೇ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಹೇಗಿದೆ ರಿಸಲ್ಟ್ ಅಂತ. ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡೋದ್ರಿಂದ ಪಿಂಪಲ್ ಬರೋದನ್ನು ಕಮ್ಮಿ ಆಗುತ್ತೆ. ಪಿಂಪಲ್ ಇರೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಪಿಂಪಲ್ ಮಾರ್ಕ್ ಕಮ್ಮಿ ಆಗುತ್ತೆ. ತುಂಬ ಬೆನಿಫಿಟ್ ಇದೆ ವಿಟಮಿನ್ ಇಯಿಂದ. ಅಂದರೆ ಇಂಟೇಕಾಗಿ ತೊಗೋಬೇಡಿ, ಫೇಸ್ ಪ್ಯಾಕಿಗೆ ಮಾತ್ರ ಯೂಸ್ ಮಾಡಿ. ನೋಡಿ ಫುಲ್ಲು ಖಾಲಿಯಾಗಿದೆ. ಇನ್ನು ಸ್ವಲ್ಪ ಎಲ್ಲನ ಗ್ಯಾಪ್ ಇದ್ರೂ ಸಹ ಯೂಸ್ ಮಾಡಿ. ಅರಶಿನ ಇದ್ದರೆ ಜೆಂಟ್ಸ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಸ್ವಲ್ಪ ಕೂದಲಿರೋ ಕಡೆ ಬಿಟ್ಟು ನಾರ್ಮಲ್ ಪ್ಲೇಸ್ ಇರೋ ಕಡೆ ಯೂಸ್ ಮಾಡಿ. ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೋಪ್ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸೋಪ್ ಯೂಸ್ ಮಾಡ್ದಂಗೆ ನಾರ್ಮಲಾಗಿ ಪ್ಲೇನ್ ವಾಟರಿಂದ ಯೂಸ್ ಮಾಡಿ. ಫಸ್ಟು ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಜಿಡ್ ಥರ ಇರುತ್ತೆ, ಅಂದರೆ ಆಯಿಲ್ನೆಸ್ ಥರ ಇರುತ್ತೆ. ಯಾಕಂದರೆ ವಿಟಮಿನ್ ಇ ಹಾಕಿರ್ತೀವಲ್ಲ, ಅದರಿಂದ ಆಯಿಲ್ ಥರ ಇರುತ್ತೆ. ನಾರ್ಮಲಾಗಿ ಟ್ಯಾಪ್ ಮಾಡಿಕೊಂಡು ಫೇಸ್ನ ವಾಟರ್ನ ರಿಮೂವ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಮತ್ತು ವಿಡಿಯೋ ತೋರಿಸ್ತೀನಿ, ನಾರ್ಮಲಾಗಿ ವಿಡಿಯೋ ತೋರಿಸ್ತೀನಿ. ಇದೇನ ಫಿಲ್ಟರ್ ಆಗಿದ್ದರೆ ಪಿಂಪಲ್ ಮಾರ್ಕ್ ಆಗಲಿ ಅವೇನೂ ಕಾಣಿಸ್ತಾ ಇರಲಿಲ್ಲ. ನೀವೇ ಅಬ್ಸರ್ವ್ ಮಾಡಿ ನೋಡಿ. ಮಾರ್ನಿಂಗ್ ತೋರಿಸ್ತೀನಿ ಹೇಗಿದೆ ಅಂತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಫೇಸ್ ವಾಶ್ ಮಾಡ್ಕೊಂಬಂದಾದಮೇಲೆ ಸೋಪ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು. ನೆನ್ನೆ ಲೈವಲ್ಲೇ ಇದೆ, ಸ್ವಲ್ಪ ಪಿಂಪಲ್ಸು ಮಾರ್ಕ್ ಎಲ್ಲ ಕಮ್ಮಿ ಆಗಿದೆ. ನಾನು ಯಾವುದೂ ಎಫೆಕ್ಟ್ ಹಾಕಿಲ್ಲ, ಫಿಲ್ಟರ್ ಹಾಕಿಲ್ಲ. ಹಾಕಿದ್ರೆ ಸಮೇತ ಇವೆಲ್ಲ ಮಾರ್ಕು ಅವೆಲ್ಲ ಕಮ್ಮಿ ಆಗ್ತಾಯಿತ್ತಲ್ಲ. ನೋಡಿ ನಾರ್ಮಲಾಗೇ ಇದೆ ನನ್ನ ಫೇಸು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಆ ಫೇಸ್ ಪ್ಯಾಕ್. ಓಕೆ ಫ್ರೆಂಡ್, ನನ್ನ ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ.